ಯಾವಾಗಲೂ ಡುಕಾಟೀಸ್ ಆರ್ ಬೆಸ್ಟ್ ಇನ್ ರೆಡ್. ಎಲ್ಲರೂ ಮೈಕ್ ಟೈಸನ್ ಫೋಟೋ ಇಟ್ಟಿರ್ತಾರೆ. ಇಲ್ಲಿ ನೋಡಿ ಅವ್ರ ಬಾಸ್ GSA ಆಕ್ಚುಲಿ ನೆನ್ನೆ ಪಂಚರ್ ಆಗ್ಬಿಟ್ಟಿದ್ ಬರೋವಾಗ. ಸೊ ನಿಮ್ಗೆ ಒಂಥರ ಟ್ರೈನಲ್ಲಿ ಹೋಗ್ತಿದ್ರೆ ನೀರ್ ಮೇಲೆ ಫ್ಲೋಟ್ ಆಗೋ ತರ ಅನ್ಸುತ್ತೆ. TTL ಬರಬೇಕು ಅಂತ ನಾನು ರಂಜನ್ ಪ್ಲಾನ್ ಮಾಡಿದ್ದು. ಪ್ಯಾನಿಕಲ್ಲೇ V4 ಬಂದಿದ್ದು ಫಸ್ಟ್ ಇಯರ್ ಗಾಡಿಗಳು ಇವೆಲ್ಲ. ನಾನು ಈ ಗಾಡಿನ ದಿನ ಓಡಿಸ್ತಾ ಇದ್ರೆ ನನ್ನ ಕೈ ಸರಿ ಹೋಗ್ಬಿಡುತ್ತೆ ಮಚ್ಚ, ಲೆಫ್ಟ್ ಹ್ಯಾಂಡು. ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಸೊ ನೆನ್ನೆ ಬಂದು ಶೆಡ್ ಆದವರು ಫುಲ್ಲು ಶೆಡ್ಡೆ, ಹೆವಿ ಟಯರ್ಡ್ ಆಗೋಗಿತ್ತು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತಲ್ಲ. ಸೊ ಹಂಗೆ ಸ್ವಲ್ಪ ನಿದ್ದೆ ಮಾಡೋಣ ಅಂದ್ಕೊಂಡವರು ಫುಲ್ಲು ನಿದ್ದೆ ಹೋಗ್ಬಿಟ್ಟಿದ್ರಿ. ತಿರ್ಗಾ ನೈಟು ಎದ್ದು ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಒಂದು ಲೈಟಾಗಿ ಪಾರ್ಟಿ ಮಾಡಿಕೊಂಡು ತಿರ್ಗಿ ಮಲ್ಕೊಂಬಿಟ್ರಿ. ಇವಾಗ ಸಮಯ ಬೆಳಗ್ಗೆ 8:45 ಆ್ಯಂಡ್ ಐ ಶೋ ಯು ಆರ್ ವ್ಯೂ ಫ್ರಮ್ ದ ಬ್ಯಾಲ್ಕನಿ. ಸೊ ನಮ್ಮದು ಬ್ಯಾಲ್ಕನಿ ರೂಮು, ಇಲ್ಲಿಂದ ಡೈರೆಕ್ಟ್ ಸಿ ವ್ಯೂ ಇದೆ, ತೋರಿಸ್ತೀನಿ ನೋಡಿ. ಚೆಕ್ ದಿಸ್ ಔಟ್ ಡಾರ್ಲಿಂಗ್ಸ್. ಸೊ ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ. ಸೊ ನಮ್ಮ ಕೆಳಗಡೆ ರೂಮು ದೈವಿಕ್ ಅವ್ರದ್ದು. ದೈವಿಕು ಹೇಮಂತ್ ಅಲ್ಲಿದ್ದಾರೆ. ಸೊ ನಮ್ಮ ಗಾಡಿಗಳೆಲ್ಲ ಇಲ್ಲಿದ್ದಾವೆ. ಕುತ್ಕೊಂಡು ಗಾಡಿಗಳು ನೋಡ್ತಾ ಇದ್ರೇ ಒಂದು ಕಣ್ಣಿಗೆ ಹಬ್ಬ ಆಗೋರು. ಎಸ್ಪೆಷಲಿ ಆ ಪ್ಯಾನಿಗಳೇ ನೋಡಿ, ಒಳ್ಳೆ ರೆಡ್ ಕಲರು. ಸೊ ಅದಕ್ಕೆ ಯಾವಾಗಲೂ ಡುಕಾಟೀಸ್ ಆರ್ ಬೆಸ್ಟ್ ಇನ್ ರೆಡ್. ಇಟ್ ಮೈಟ್ ಬಿ ಟೂ ಕಾಮನ್ ಬಟ್ ಇಟ್ ಲುಕ್ಸ್ ಗ್ರೇಟ್ ಇನ್ ರೆಡ್. ಆ ಕಲರು ವೈಬ್ರೆಂಟಾಗಿ ಇನ್ ಪರ್ಸನ್ ನೋಡಬೇಕದು, ಸಕ್ಕದಾಗಿ ಕಾಣಿಸ್ತಿದೆ ಗಾಡಿಗಳೆಲ್ಲ. ನೋಡಿ ಸಿ ವ್ಯೂ. ಸೊ ಫಿಷರ್ಮೆನ್ಗಳೆಲ್ಲ ಹೋಗ್ತಾವ್ರೆ, ಬೋಟ್ಗಳೆಲ್ಲ ಲಾಂಚ್ ಮಾಡ್ತಾವ್ರೆ. ಅವಲ್ಲಿಂದ ಸಿಕ್ಕಾಪಟ್ಟೆ ಬೋಟ್ಗಳಿದೆ ಇಲ್ಲಂತೂ. ಎಲ್ಲ ಫಿಶಿಂಗಿಗೆ ಹೋಗ್ಬಿಡ್ತಾರೆ ಈಗ. ಇವತ್ತು ನಾಳೆ ಸಾಯಂಕಾಲವರೆಗೂ ನಾವು ಇಲ್ಲೇ ಶೆಡ್ಡು. ಸೊ ತೋರಿಸ್ತೀನಿ, ಫುಲ್ ಬೀಚಲ್ಲೇ ಇರ್ತೀವಿ. ಸಖತ್ತಾಗಿದೆ ಗುರು ಸ್ಟೇ ಇದು. ಆಲ್ ಥ್ಯಾಂಕ್ಸ್ ಟು ಅವರ್ ಜಾಕಿ ಫಾರ್ ಬುಕಿಂಗ್ ದಿ ಸ್ಟೇ. ಸೊ ಜಾಕಿ ಇಲ್ಲಿ ಸೆಕೆಂಡ್ ಟೈಮ್ ಈ ಸ್ಟೇಗೆ. ಇಲ್ಲಿ ಹೇಳಿದ್ನಲ್ಲ ನಾನೇನೆ, ಸಿಗ್ತಾ ಇರಲಿಲ್ಲ ಗುರು, ಯಾವಾಗಲೂ ಕಷ್ಟ ಇಲ್ಲಿ ಸಿಗೋದು ಅಂತ. ಸೊ ಇವಾಗೆಲ್ಲ ಆಫ್ ಸೀಸನ್ ಅಲ್ವಾ, ಹಾಲಿಡೇ ಸೀಸನ್ ಎಲ್ಲ ಏನಿಲ್ಲ. ಇದು ಇವತ್ತು ಮಂಡೇ, ಸೊ ಸಿಗುತ್ತೆ. ಸೊ ನಮ್ಮ ಜಾಕಿ ಇನ್ನೂ ಪಚೋಂಡಿದ್ದಾನೆ, ನಾ ಇದ್ದಿಲ್ಲ. ರೂಮ್ಸ್ ಎಲ್ಲ ಕ್ರೇಜಿ ಆಗಿದೆ. ಸ್ಮಾಲ್ ಪ್ರಾಪರ್ಟಿನೇ ಅಂತ ದೊಡ್ಡದೇನಲ್ಲ ಇದು. ಸೊ ಇಲ್ಲಿ ಬರ್ಡ್ ಕೇಜ್ ಎಲ್ಲ ಇದೆ, ತೋರಿಸ್ತೀನಿ ಕೆಳಗಡೆ ಹೋದಾಗ. ಚೆನ್ನಾಗಿದೆ ಒಟ್ಟಿನಲ್ಲಿ. ಎಲ್ಲರೂ ಮೈಕ್ ಟೈಸನ್ ಫೋಟೋ ಇಟ್ಟಿರ್ತಾರೆ. ಇಲ್ಲಿ ನೋಡಿ ಅವ್ರ ಬಾಸ್ ಮೊಹಮ್ಮದ್ ಅಲಿ ಫೋಟೋ ಇಟ್ಟಿದ್ದಾರೆ, ಇವ್ರ ಓನರ್. ಇವ್ರು ಯಾರೋ ಅಲಿ ಫ್ಯಾನ್ ಅನಿಸುತ್ತೆ. ಸೊ ಇದು ನಮ್ಮ ವ್ಯೂ, ಬಾಲ್ಕನಿ ವ್ಯೂ. ಸೊ ಯೂಶಲಿ ಈ ಫಸ್ಟ್ ಫ್ಲೋರು ಜಾಸ್ತಿ ಬುಕ್ಕಿಂಗ್ ಆಗೋದು, ಯಾಕಂದರೆ ಇಲ್ಲಿ ವ್ಯೂ ಚೆನ್ನಾಗಿದೆಯಲ್ಲ. ಬಟ್ ನಮಗೆ ಈ ಸರಿ ಸಿಕ್ಕೈತೆ. ನೀನು ಬಂದಾಗ ಫಸ್ಟ್ ಇದೊಂದೇ ಇದ್ದಿದ್ದಲ್ಲ? ಇದಿತ್ತು 4 ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಆಗಿದೆ 4 ಪೇಜಸ್. ಇವಾಗ ಹೊಸದು ಮಾಡ್ತಾವ್ರಾ? ಸೊ ಇವಾಗ ಇದು ರೆಡಿ ಆದಮೇಲೆ ಎಷ್ಟು ಜನ ಇರ್ಬೋದು ಇಲ್ಲಿ? 5 ಫ್ಯಾಮಿಲೀಸ್ ಇರ್ಬೋದು. 5 ಫ್ಯಾಮಿಲೀಸು ಕರೆಕ್ಟಾಗಿ ನಮ್ಮ ಸ್ಪಾಟಿಗೆ ಸೆಟ್ ಆಗುತ್ತೆ. ಲೆಟ್ಸ್ ಕಮ್ ಬ್ಯಾಕ್ ಹಿಯರ್ ಇನ್ ಸೆಪ್ಟೆಂಬರ್ ಪ್ರಾಬಬ್ಲಿ. ಸೊ ಇದು ಈ ತಿಂಗಳು ಬಿಟ್ಟರೆ ಇನ್ನಂತೂ ಬರೋಕ್ಕಾಗಲ್ಲ, ಇನ್ನೊಂದು 3 ತಿಂಗಳು. ಹೇಮಂತ್ ರೆಡ್ಡಿ ಈಸ್ ಅಪ್. ಏನೋ ಮಗ ಇಷ್ಟು ಲೇಟ್ ಆಗಾಯ್ತೊಳದು? ಬೆಡ್ ಸರಿ ಇಲ್ಲ. ಅಲ್ಲ ಹ್ಞೂ, ನನಗೂ ಹೆವಿ ಓದ್ತಾಯ್ತು ಮಾಮ್. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗ್ತಾನೇ ಇದೆ. ಸೊ GSA ಆ್ಯಕ್ಚುಲಿ ನೆನ್ನೆ ಪಂಚರ್ ಆಗ್ಬಿಟ್ಟಿದ್ದು ಬರೋವಾಗ. ನಾವೆಲ್ಲ ರೀಚ್ ಆದಮೇಲೆ
ಇವ್ರಿಗೆ ಅಲ್ಲಿ ವಾರ್ನಿಂಗ್ ಎರರ್ ಏನೋ ಬಂದಿತ್ತಂತೆ. ಸೊ ಹೋಗಿ ಪಂಚರ್ ಹಾಕ್ಸ್ಕೊಂಬಂದವ್ರು ಹುಡುಗರು ರೇರ್ ವಿಲ್. ಸೊ ಒಂದು ಸ್ಮಾಲ್ ಬರ್ಡ್ ಕೇಜ್ ಇದೆ ನೋಡಿ. ಓಕೆ ಬನ್ನಿ ಲೆಟ್ಸ್ ಗೋ ವಿಸಿಟ್ ಧನುಷ್ಕೋಡಿ. ಸೊ ಇಲ್ಲಿ ಆ್ಯಕ್ಚುಲಿ ನಾವು ನೋಡಬೇಕಾಗಿದ್ದು 2 ಜಾಗ, ಧನುಷ್ಕೋಡಿ, ರಾಮೇಶ್ವರಂ, ಧನುಷ್ಕೋಡಿ ಎಲ್ಲ ಒಂದೇ ಬಿಡಿ. ಮೇಯ್ನು ಟ್ರೈನ್ ರೈಡ್ ಇದೆ ಇಲ್ಲಪ್ಪ, ಮಂಡಪಂ ಕ್ಯಾಂಪಿಂದ ರಾಮೇಶ್ವರಂಗೆ ಟ್ರೈನು ಹೋಗುತ್ತೆ ಪಂಬಂ ಬ್ರಿಡ್ಜ್ ಮೇಲೆ. ಸೊ ನೋಡಿರ್ತೀರ ನಮ್ಮ GK ಎಲ್ಲ ಹೋಗಿದ್ದ. ಸೊ ನಿಮ್ಗೊಂಥರ ಟ್ರೈನಲ್ಲಿ ಹೋಗ್ತಿದ್ರೆ ನೀರು ಮೇಲೆ ಫ್ಲೋಟ್ ಆಗೋ ಥರ ಅನಿಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಟ್ರೈನ್ ರೈಡ್ ಇಲ್ಲ. ಟ್ರೈನು ಸ್ಟಾಪ್ ಮಾಡಿದ್ದಾರಂತೆ. ಆ ಪಂಬನ್ ಬ್ರಿಡ್ಜು, ರೈಲ್ವೆ ಬ್ರಿಡ್ಜ್ ಇದೆಯಲ್ಲ, ಅದು ತುಂಬ ಹಳೇದಿತ್ತಂತೆ. ಸೊ ಅದನ್ನು ರೆನೋವೇಟ್ ಮಾಡೋದಕ್ಕೆ ಟ್ರೈನ್ಸು ಸ್ಟಾಪ್ ಮಾಡಿದ್ದಾರೆ. ಸೊ ನಮಗೂ ಗೊತ್ತಿರಲಿಲ್ಲ ಇದು, ನಮ್ಮ ಸ್ಟೇ ಅವ್ರು ಹೇಳಿದ್ದು. ಸರ್ ಟ್ರೈನ್ ಬ್ರಿಡ್ಜ್ ಇಪ್ಪ ಕಂಪ್ಲೀಟ್ ಮುಡಿದೆ ಜಾಗ. ಲಾಸ್ಟ್ 3 years నుంచి ಕೊಡೋದಾ? ಹಾಂ ಹಾಂ ಹಾಂ. ಆಫ್ಟರ್ ಟುಮಾರೋ? They didn't give a date. Maybe after tomorrow or after 1 week. Oh, okay, okay. My friend told August 6th they will renovate. Last year they tried to open. Not yet finished work. Okay. Testing time the alarm. So now it's almost ready. They might open anytime. Train is going, coming, only empty. Only empty. Oh, they are testing it. Okay. Macha, ಇದು 1 week ಅಲ್ಲಿ ಓಪನ್ ಆಗುತ್ತಂತೋ. ಲಾಸ್ಟ್ ಇಯರ್ August 6th ಟ್ರೈ ಮಾಡಿದ್ರಂತೆ ಓಪನ್ ಮಾಡೋಕ್ಕೆ. ಬಟ್ ಅದೇನೋ ಎರರ್ ಬರ್ತಿತ್ತಂತೆ, ಫಾಲ್ಟ್ ಬರ್ತಿತ್ತಂತೆ. ಇವಾಗ ಟೆಸ್ಟಿಂಗ್ ಮಾಡ್ತವ್ರೆ, ಇನ್ನೊಂದು ವಾರದಲ್ಲಿ ಓಪನ್ ಆಗುತ್ತೆ ಅಂದರು. ಇಲ್ ಬಿ ಟೂ ಹಾಟ್. ಇಲ್ಲ ಮಗ, ಬಟ್ಟೆ ಇಲ್ಲ. ಏನು ಕೇಳು? ಓ ಅದಾ? ಹ್ಞೂ, ಅದು ಏನು ಮಾಡೋಕ್ಕಾಗಲ್ಲ ಮ್ಯಾಮ್. ಅದು ಹೋಗ್ತಾ ಇದ್ರೆ ಹೋಗ್ಬಿಡುತ್ತೆ ಆಟೋಮೆಟಿಕಾಗಿ. ಒರೆಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅದು. ನಮ್ಮ ADV ಬೈಕ್ಸ್ಗೆಲ್ಲ ಅದು ಯಾವಾಗ ರಿವರ್ಸ್ ಗೇರ್ ಕೊಡ್ತಾನೋ ದೇವ್ರಿಗೆ ಗೊತ್ತು. ಎಲ್ಲ ಟೈಮು ಹಿಂದಕ್ಕೆ ಕೇಳೋದೇ ಒಂದು ದೊಡ್ಡ ಸರ್ಕಸ್. ಎಲೆಕ್ಟ್ರಿಕ್. ಸೊ ಈ ಸತಿ ಟ್ರೈನ್ ಒಂದು ಮಿಸ್ಸು. ಬಟ್ ಧನುಷ್ಕೋಡಿ ನೋಡ್ಕೊಂಬರೋಣ ಬನ್ನಿ ಈಗ. ಹಾಂ ಡನ್. ಓ ಅದೇ ರಾಮೇಶ್ವರಂ ಟೆಂಪಲ್. ಸೊ ಧನುಷ್ಕೋಡಿ 5 ಗಂಟೆ ಕ್ಲೋಸು. ಬನ್ನಿ, ನಮಗೆ ಇನ್ನೂ ಬೇಜಾನ್ ಟೈಮ್ ಇದೆ. ಯಪ್ಪ, ಈ ಅಂಟಂಟಲ್ಲಿ ಇದನ್ನು ಹಾಕೊಳ್ಳೋದೇ ಗುರು ದೊಡ್ಡ ಹಿಂಸೆ. ಏನು ಬೇಡ ಅನಿಸುತ್ತೆ ಗ್ಲೌಸು. ಇಲ್ಲಿ ಇಟ್ಟಿರೋಣ ಹೇಳಿ. ಬಿಡು ನೋಡು, ಇಷ್ಟು ಉದ್ದ ಇದ್ದೀನಿ, ನನಗೇ ಕಷ್ಟ ಆಗುತ್ತೆ ಇದು. ಅಪ್ಪ ಹೆಂಗೋ ಇವತ್ತು ವೆದರು ಫುಲ್ ಪೀಸ್ ಆಗಿದೆ. ಫುಲ್ ಬಿಸಿಲಿಲ್ಲ, ಫುಲ್ ಕ್ಲೌಡ್ಸ್ ಇದೆ. ನಮ್ಮ ಅದೃಷ್ಟಕ್ಕೆ ಕರೆಕ್ಟಾಗಿ ಬಂದಿದೆ. ಹೌದು, ಆ್ಯಕ್ಚುಲಿ ಮಾರ್ಚಲ್ಲೆಲ್ಲ ಬರೋದು ತುಂಬ ಬೇಡ ಐಡಿಯಾ. ಬಟ್ ಹಂಗೆ ನೋಡೋಕೆ ಹೋದರೆ ನಮ್ಮ ವೆದರ್ ಫೋರ್ಕಾಸ್ಟಲ್ಲಿ ಮಳೆ ಬರೋ ಥರ ಫುಲ್ ಫೋರ್ಕಾಸ್ಟ್ ಇತ್ತು. ಸೊ ನಮಗೆ ತುಂಬ ಅಡ್ವಾಂಟೇಜ್ ಆಯ್ತು. ಈಗ ಏನಿದೆಲ್ಲ ಒಂದು 2 days ಅಷ್ಟೇ. ಸೊ ಇವತ್ತು ಬಿಟ್ಟರೆ, ಇವತ್ತೇ ಮೈನ್ ಇರೋದು ನಮಗೆ. ಇವತ್ತು ಫುಲ್ ಕ್ಲೌಡಿ ಇದ್ಬಿಟ್ರೆ ನಾಳೆ ಎಲ್ಲ ವಾಪಸ್ಸು ಅಷ್ಟೇ. ಟ್ರೈನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಇಲ್ಲಿ ಬನ್ನಿ, ನೆಕ್ಸ್ಟ್ ಟೈಮ್ ಮಾಡೋಣ. ಇಸ್ ಆಲ್ವೇಸ್ ಅನದರ್ ಟೈಮ್. ಗಾಡಿ ಓಡಿಸೋರ್ಗಂತೂ ಕ್ರೇಜಿ ಲೊಕೇಶನ್ ಮಗ ಇದು. ಏನು ರೋಡು, ಏನು ಸೀನರಿ. ಅಪ್ಪ, ಒಳ್ಳೆ ಸ್ಪೋರ್ಟ್ಸ್ ಕಾರಲ್ಲಿ ಬಂದ್ರೂ ಎಲ್ಲೂ ಟಚ್ ಆಗಲ್ಲ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿದೆ ರೋಡ್ ಇದು. ಸೊ ಇಲ್ಲಿಗೆ ಆ್ಯಕ್ಚುಲಿ ನಾವು TTL ಬರಬೇಕು ಅಂತ ನಾನು ರಂಜನ್ ಪ್ಲ್ಯಾನ್ ಮಾಡಿದ್ದೋ. ಯಾವಾಗ 6 months ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇಲ್ಲಿ ಬರೋದಕ್ಕೆ. TTL ಬರೋಕ್ಕಾಗಿಲ್ಲ, ಯಾವ ಬೈಕಲ್ಲೂ ಬರೋಕ್ಕಾಗಲಿಲ್ಲ. ಆಮೇಲೆ ನಾರ್ತ್ ಈಸ್ಟ್ ರೈಡ್ ಪ್ಲ್ಯಾನ್ ಆಯಿತು. ತಿರ್ಗಾ ಫೈನಲಿ ಇನ್ನು ಬಿಟ್ಟರೆ 4 ತಿಂಗಳು ಈ ಕಡೆ ಬರೋಕ್ಕೆ ಆಗಲ್ಲ ಅಂದ್ಬಿಟ್ಟು ಇವಾಗ ಬಂದ್ಬಿಟ್ಟಿದ್ವಿ. ಸ್ಟಾರ್ಟ್ ಆಯ್ತು ನೋಡಿ ಡಲ್ಲಿಂಗ್ಸ್. ಈ ಕಡೆನೂ ಸಮುದ್ರ, ಆ ಕಡೆನೂ ಸಮುದ್ರ. ಸೊ ನಮ್ಮ ಟ್ರೈನು ನೋಡಿ ಅಲ್ಲಿ ಟ್ರ್ಯಾಕ್ ಕಾಣಿಸ್ತಾ ಇದೆಯಲ್ಲ, ಅದೇ ಟ್ರ್ಯಾಕಲ್ಲೇ ಹೋಗ್ಬೇಕಾಗಿತ್ತು ನಾವು. ಇವಾಗ ಪಂಬನ್ ಬ್ರಿಡ್ಜ್ ಬರುತ್ತೆ ಮೇಲೆ. ಸೊ ಇವಾಗ ಗೊತ್ತಾಯ್ತು ನಮ್ಮ ರಂಜನ್ ಯಾಕಿಲ್ಲ 5 ಸರಿ ಬಂದವನೇ ಅಂತ.
ಸೈಕಾಗಿದೆ ಗುರು ಜಾಗ ಇಲ್ಲಿ. ರಾಮೇಶ್ವರಂ. ಹಾಂ ಇದೇ ಬ್ರಿಡ್ಜ್ ಅಲ್ಲ, ಕರೆಕ್ಟು. ಇಲ್ಲಿಂದ ಸ್ಟಾರ್ಟು. ಹೌದೌದು, ಇದೇ ಸ್ಟಾರ್ಟು, ಇದೇ ಬ್ರಿಡ್ಜು. ಬಟ್ ಆ್ಯಕ್ಚುಲಿ ಹೊಸ ಬ್ರಿಡ್ಜಲ್ಲಿ ನಿಂಗೆ ಫ್ಲೋಟಿಂಗ್ ಎಫೆಕ್ಟ್ ಬರೋ ಥರ ಕಾಣಿಸ್ತಾ ಇಲ್ಲ. ಹಳೆ ಬ್ರಿಡ್ಜು ನೋಡು ಬರೀ ಟ್ರ್ಯಾಕ್ ಮಾತ್ರ ಇದೆ. ಹೊಸ ಬ್ರಿಡ್ಜ್ ಫುಲ್ ಪ್ಲ್ಯಾಟ್ಫಾರ್ಮ್ ಥರನೇ ಇದೆ. ಸೊ ಐ ಆಮ್ ನಾಟ್ ಶೋರ್. ಯಾಕಂದರೆ ಇದ್ರ ಮೈನ್ ಅಟ್ರಾಕ್ಷನ್ನೇ ಆ ಫ್ಲೋಟಿಂಗ್ ಎಫೆಕ್ಟು. ಸೊ ಐ ಥಿಂಕ್ ರಿಟೈನ್ ಮಾಡಿರ್ತಾರೆ. ನೋಡಿ ಫಿಷರ್ಮ್ಯಾನ್ಗಳು ಬೋಟ್ಗಳು, ಎಷ್ಟೊಂದು ಬೋಟ್ಗಳು. ಟೈಗರ್ ಇರೋ ಹೈಟ್ಗೂ ಫುಲ್ಲು ಒಳ್ಳೆ ಸ್ಟೇಡಿಯಂ ವ್ಯೂ ಥರ ಐತೆ. ನೋಡಿ ಈ ಗಾಡಿನ ಹತ್ತಕ್ಕೆ ಈ ಥರ ಪ್ಲ್ಯಾಟ್ಫಾರ್ಮ್ ಇರ್ಬೇಕು ಯಾವಾಗಲೂ, ಅವಾಗ ಹತ್ತಕ್ಕೆ ಇಳಿಯಕ್ಕೆ ಈಸಿ. ವಾವ್, ಅಯ್ಯ ಕ್ರೇಜಿ ಆಗೈತಲ್ಲ ಮಚ್ಚ. ಸೊ ತಡ್ರಿ ಐಫೋನಲ್ಲಿ ಶೂಟ್ ಮಾಡೋಣ, ನಿಮ್ಮ ಗೋಪ್ರೋಲ್ ಅಷ್ಟು ಗೊತ್ತಾಗಲ್ಲ. ನೋಡಿ ಇದ್ರಲ್ಲಿ ಗೊತ್ತಾಗತ್ತೆ. ಸೊ ಇದು ಹಳೆ ಬ್ರಿಡ್ಜು, ಅದು ಹೊಸ ಬ್ರಿಡ್ಜು. ಸೊ ಇದಕ್ಕೋಸ್ಕರ ಟ್ರೈನ್ ಸ್ಟಾಪ್ ಮಾಡಿರೋದು. ಲಾಸ್ಟ್ 3 ಇಯರ್ಸಿಂದ ಇಲ್ಲ ಅಂತೆ ನೋಡಿ, ನಮ್ಗೆ ಐಡಿಯಾನೇ ಇಲ್ಲ. ಸೂಪರ್ ಆಗೈತಪ್ಪ ವ್ಯೂ ಅಂತೂ. ಇಲ್ಲಿ ನೀರು ನೋಡಿ ಡಲಿಂಗ್ಸ್ ಎಷ್ಟು ಕ್ಲಿಯರ್ ಆಗಿದೆ. ಈ ಕಡೆ ನೋಡಿ ಬೋಟ್ಗಳು, ಅಯ್ಯೋ ಕ್ರೇಜಿ. ಮಚ್ಚ ಪ್ಯಾನಿಗಲ್ಲೇ ಫುಲ್ ಲೈನಾಗಿ ನಿಲ್ಲಿಸು. GSN ಇನ್ನೊಂದು ಸ್ವಲ್ಪ ಮುಂದೆ ನಿಲ್ಲಿಸು, ಫೋಟೋಸಿಗೆ ಸಖತ್ತಾಗಿರುತ್ತೆ. ಬನ್ನಿ ನಾವೀಗ ಪ್ಯಾನಿಗಾಲೆ ಓಡಿಸೋಣ. ಪ್ಯಾನಿಗಾಲೆ ಯಪ್ಪ, ಮಿಷಿನ್ ಪೊಸಿಷನ್. ಏನಿದು ಸ್ಟಾಕಲ್ಲಿ ಹಿಂಗೆ ಬರ್ತಾಯಿದ್ದಲ್ಲ ಸೌಂಡ್, ಇದು ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿ ಹಿಂಗ್ಸ್ ಇದು. ಸೊ ಸೇಮ್ ಇದು ನಮ್ಮ ಡೆವಿಲ್ ಮಾಡಲೇ 2018 ನಮ್ಮದು V4S. ಇದು V4 ಸ್ಟ್ಯಾಂಡರ್ಡ್, ಇದು ಬೇಸ್ ವೇರಿಯಂಟು. ಸೊ ನೋಡಿ ಇದರಲ್ಲಿ ಮ್ಯಾನ್ಯುಯಲ್ ಸಸ್ಪೆನ್ಷನ್ ಬರುತ್ತೆ, ಶೋ. ಅದು ನಮ್ಮದು ಓಲಿನ್ಸ್ ಸೆಮಿ ಆ್ಯಕ್ಟಿವ್ ಬರ್ತಾ ಇದ್ದಿದ್ದು V4S ಅಲ್ಲಿ. ವಾ ನಬ್ಬ ಏನು ಗುರು ದಮ್ಮದು, ದಮ್ಮ ಎಲ್ಲ ಹಾಕ್ಬಿಡ್ತೈತೆ ಗಾಡಿಗಳು. ಸೊ ಇದೆಲ್ಲ BS4, ನಮ್ಮ ಡೆವಿಲು ಅಷ್ಟೇ ಎಲ್ಲ BS4ಗಳು, ಸಿಕ್ಕಾಪಟ್ಟೆ ರಾ. ಪ್ಯಾನಿಗಲ್ಲೇ V4 ಬಂದಿದ್ದು ಫಸ್ಟ್ ಇಯರ್ ಗಾಡಿಗಳು ಇವೆಲ್ಲ. V4 ಬಂದಿದೆ ಈ ಇಯರಲ್ಲಿ 2018. ಅದಕ್ಕೆ ಮುಂಚೆ 1199 ಇತ್ತು, L-twin ಇಂಜಿನ್ಗಳಿತ್ತು. V4 ಇರಲಿಲ್ಲ. ನಮ್ಮ ಡೆವಿಲ್ಲು ಇದು ಇವೆಲ್ಲ ಫಸ್ಟ್ ಸ್ಲಾಟ್ V4ಗಳು. ನೋಡಿ ಇದರಲ್ಲೂ ಸಿಲಿಂಡರ್ ಡಿಆಕ್ಟಿವೇಶನ್ ಇದೆ. ಇವಾಗ 2 ಸಿಲಿಂಡರ್ ಓಡ್ತಾ ಇರೋದು. ಇವಾಗ ಲೈಟಾಗಿ ಕ್ಲಚ್ ಬಿಡ್ತೀನಿ, ಕೇಳಿಸ್ಕೊಳ್ಳಿ ಹಂಗೆ. ಇವಾಗ 4 ಸಿಲಿಂಡರ್ಸು ನೋಡಿ. ಇವಾಗ 2 ಸಿಲಿಂಡರ್ ಆಫು, ಸಾಮಾನು ಹತ್ರ ಇರೋ ಸಿಲಿಂಡರ್ಸ್ ಆಫು. ಡೆಕೆತ್ಲಾನ್ ಪ್ಯಾಂಟ್ ಬೇರೆ ಹಾಕೊಂಡಿದ್ದೀನಾ, ಆಲ್ರೆಡಿ ಸುಡ್ತೈತೆ ಕಾಲು. ಡ್ಯೂಕಾಟಿ ಬಾಯ್. ಸೊ ನೋಡಿ ಹೇಮಂತ್ಗೂ ಕರೆಕ್ಟ್ ಆಗೈತೆ ಗಾಡಿ. ಹೇಮಂತ್ ನನಗಿನ ಒಂದು ಚೂರು ಕುಳ್ಳಗವನೆ, ದಯವಿಟ್ಟು ಚೂರು ಉದ್ದ ಅವನೇ. ಸೌಂಡ್ ಸಖತ್ತಲ್ಲ ಮಾಮ್. ಇದು ಸ್ಟಾಕಲ್ಲೇ ನೋಡು ಮಾಮ್ ಹೆಂಗೆ ಬರ್ತೈತೆ ಸೌಂಡ್ ಇದು. ನಾನು ಈ ಗಾಡಿನ ದಿನ ಓಡಿಸ್ತಾ ಇದ್ರೆ ನನ್ನ ಕೈ ಸರಿ ಹೋಗ್ಬಿಡುತ್ತೆ ಮಚ್ಚ, ಲೆಫ್ಟ್ ಹ್ಯಾಂಡು. ಅಲ್ಲ, ಫುಲ್ ರಿಸ್ಟ್ ಮೇಲೆ ಪ್ರೆಷರ್ ಆಗ್ತಾ ಇದ್ದೀನಲ್ಲ, ಸೊ ನನ್ನ ಕೈ ಬ್ಯಾಕು ಬೆಂಡ್ ಆಗಲ್ಲ. ಇದರಲ್ಲಿ ಓಡಿಸ್ತಾ ಇದ್ರೆ ಫುಲ್ ಬ್ಯಾಕ್ ಬೆಂಡ್ ಆಗಿಬಿಡುತ್ತೆ. ನಾನು ಫಿಸಿಯೋಥೆರಪಿ ಮಾಡ್ಸೋಕ್ಕೆ ತಿಕ್ಕಾಬಾರ, ಈ ಗಾಡಿ ಓಡಿಸ್ತಾ ಇದ್ರೆ ಸಾಕು, ಇದೇ ಫಿಸಿಯೋಥೆರಪಿ. ಕೈ ಮೇಲೆ ಪ್ರೆಷರ್ ಹಾಕಿ ಸರಿ ಹೋಗ್ಬಿಡುತ್ತೆ. ಸೊ ಬಂದು ನೋಡಿ ರಾಮೇಶ್ವರಂ ದೇವಸ್ಥಾನ. ಟೆಂಪಲ್ ಸ್ಟ್ರೈಟು, ಧನುಷ್ಕೋಡಿ ರೈಟು. ಕರೆಕ್ಟ್ ನೋಡಿ ಅಲ್ಲಿದೆ. ವೆದರ್ ಆ್ಯಕ್ಚುಲಿ ತುಂಬ ಸಾಥ್ ಕೊಡ್ತಾ ಇದೆ ನಮಗೆ. ಬಿಸಿಲಿದ್ದಿದ್ರೆ ಇಲ್ಲಿ ಬರೋಕ್ಕೆ ಆಗ್ತಾನೆ ಇದ್ದಿದ್ದಿಲ್ಲ, ನಾವು ಬಂದಿದ್ರೂ ಇರೋಕ್ಕಾಗ್ತಾಯಿದ್ದಿಲ್ಲ, ವಾಪಸ್ ದೌಡ್ ಅಂತ ಓಡೋಗ್ಬಿಡ್ತಾಯಿದ್ರಿ. ಇದೇನಪ್ಪ ಹಿಂಗೆ ಬಿಸಿ ಹೊಡಿತೈತೆ ಮಗಂದು. ಇದೆಲ್ಲ ತವಾಂಗಿಗೆ ಸರಿ ಡುಕಾಟಿ.
ರಾಮೇಶ್ವರಂಗೆಲ್ಲ ರೋಸ್ಟ್. ಹೈವೇಲಿ ಗೊತ್ತಾಗಲ್ಲ, ಅದೇ ವಿಂಡ್ ಬ್ಲಾಸ್ಟ್ ನೋಡಿದ್ವಿ ಹೆಂಗೆ ಹೊಡಿ, ಕಾಲಿಗೆ ಹೊಡಿತೈತೆ ಮಗಂದು. ನಿನಗೂ ಬರ್ತಾಯ್ತಲ್ಲ. ಇದು ಅಟ್ಲೀಸ್ಟ್ ಓಕೆ ಮಚ್ಚ. BS4 BS6 ಬರುತ್ತಲ್ಲ ಇದರಲ್ಲಿ, ಅದು ಇನ್ನೂ ಹೀಟು. ಅದು ತುಂಬ ರೆಸ್ಟ್ರಿಕ್ಟೆಡ್ ಅಲ್ಲ, ತುಂಬ ಹೀಟ್ ಅದು. ಹೆಂಗಿದೆ ಟೈಗರ್ ಹೆಂಗಿದೆ? ಕಂಫರ್ಟಬಲ್ ಆಯ್ತಲ್ಲ, ಫ್ರೀ. ಡ್ಯೂಕಾಟಿ ಕಲರಪ್ಪ, ಈ ರೆಡ್ ಕಲರ್.